ಹೇ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ನಿಮ್ಮ ರಂಜಿತಾ ವಿವೇಕ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್, ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿದ್ದೀರಾ ಎಲ್ರಿಗೂ ತುಂಬ ಧನ್ಯವಾದಗಳು. ಯಾರೆಲ್ಲ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿ ನೋಡ್ತಿದ್ದೀರಾ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಗೈಸ್. ಇವತ್ತಿನ ಟಾಪಿಕ್ ಬಂದು ಇವತ್ತೊಂದು ಫಂಕ್ಷನ್ ಇತ್ತು. ಸೊ ಆ ಫಂಕ್ಷನಿಗೆ ಹೋಗಬೇಕು, ಅದಕ್ಕೆ ಇವಾಗ ರೆಡಿ ಆಗಬೇಕು. ಸ್ನಾನ ಎಲ್ಲ ಆಯಿತು, ಇವಾಗ ರೆಡಿಯಾಗಿ ಹೊರಡಬೇಕು. ಬನ್ನಿ ಹೊರಡೋಣ, ರೆಡಿ ಆಗೋಣ. ಗೈಸ್, ಟಿಫನ್ ಎಲ್ಲ ಆಯಿತು, ಇವಾಗ ರೆಡಿ ಆಗಬೇಕು. ತುಂಬ ಲೇಟ್ ಆಗೇ ಹೋಯ್ತು. 10ಗೆ ಮನೆ ಬಿಡಬೇಕು, ಬಟ್ ಟೈಮ್ ಆಗೋಯ್ತು. ಏನು ಮಾಡೋದು ಗೊತ್ತಿಲ್ಲ. ಎಂಗೇಜ್ಮೆಂಟ್ ಫಂಕ್ಷನ್ ಇದೆ. ಗೈಸ್, ನನಗೂ ರೆಡಿ ಆದೆ. ಟೈಮ್ ಆಲ್ರೆಡಿ 10:30 ಆಗ್ತಾ ಬಂತು. ಸೊ ಎಲ್ಲರೂ ರೆಡಿ ಆದ್ವಿ. ನಾನು, ಪಾಪು, ವಿವೇಕ್ ಅವರು ಎಲ್ಲ ರೆಡಿ ಆದ್ವಿ. ಅವರು ಕಾರ್ ತೊಗೊಂಬರಕ್ಕೆ ಹೋಗಿದ್ದಾರೆ. ಅಷ್ಟರಲ್ಲಿ ನಾವು ಆಯ್ತು, ಅಷ್ಟೇ, ಎಲ್ಲ ರೆಡಿ ಆಯಿತು. ನಾವು ಇನ್ನೂ ಹೊರಡೋದೇ ಅವ್ರು ಬಂದ ತಕ್ಷಣ. ಗೈಸ್, ಹೇಗೆ ಕಾಣಿಸ್ತಿದ್ದೀನಿ ಕಮೆಂಟ್ ಮಾಡಿ. ಏನಾದರೂ ಓವರ್ ಆಯಿತಾ ಅಥವಾ ಸೆಟಲ್ಡ್ ಆಗಿದೆಯಾ, ನೀಟಾಗಿದೆಯಾ ಅಂತ ಕಮೆಂಟ್ ಮಾಡಿ. ಗೈಸ್, ಹೋಗ್ತಾ ಗೈಸ್, ಹೊರಟಿದ್ದೀವಿ ಫೈನಲಿ. ಟೈಮ್ ಎಷ್ಟು? 10:46. 10ಗೆ ಬಿಡಬೇಕು ಅಂದ್ಕೊಂಡಿದ್ದಲ್ವ ನಾವು. 10ಗೆ ಬಿಡಬೇಕು ಅಂದ್ಕೊಳ್ಳೋದು, ಬಟ್ 10:46 ಗೈಸ್, ಅರ್ಶಿನ ಕುಂಕುಮ ಕೊಟ್ಟರು. ಫುಲ್ ಔಟ್ಫಿಟ್ ಈ ಥರ. ಆಮೇಲೆ ಇದು ಗೈಸ್, ಫಂಕ್ಷನ್ ಅಂತೂ ಮುಗೀತು. ನಾವು ಹೊರಟ್ವಿ. ನಮ್ಮ ಅತ್ತೆಯವ್ರನ್ನ ಅಲ್ಲಿ ಬಸ್ ಸ್ಟಾಪಿಗೆ ಬಿಟ್ಬಿಟ್ಟು ನಾವು ಮನೆಗೆ ಹೋಗ್ತಾ ಇದ್ದೀವಿ. ಗಾಯ್ಸ್, ಬೆಂಗಳೂರು ಟ್ರಾಫಿಕಲ್ಲಿ ಇಲ್ಲಿಂದ ಪಕ್ಕದ ಏರಿಯಾಗೆ ಹೋಗ್ಬೇಕಂದ್ರೆ 1/2 hour ಬೇಕು. ಅಂಥದ್ರಲ್ಲಿ ಈಗಿರೋದು ತಲಗಟ್ಪುರದಲ್ಲಿ. ಸೊ ನಾವಿರೋದು ಬಂದು ಈ ಕಡೆ ಫುಲ್ ಆಪೋಸಿಟ್ ಡೈರೆಕ್ಷನ್. ಹೋಗೋದಕ್ಕೆ 1 hour ಬೇಕು ಈ ಟ್ರಾಫಿಕಲ್ಲಿ. 1 hour ಬೆಂಗಳೂರಲ್ಲೇ ಹೋಗೋದಕ್ಕೆ. ಹಾಗೆ ಮನೆಗೆ ಹೋಗ್ತಾ ಇದ್ವಿ. ನನಗೆ ಫುಲ್ಲು ಬಾಯಾರಿಕೆ ಆಗ್ತಿತ್ತು. ಕಾರಲ್ಲಿ ನೀರೇನು ಇಟ್ಕೊಂಡೇ ಇಲ್ಲ. ಅದಕ್ಕೆ ನನಗೆ ಜ್ಯೂಸ್ ಬೇಕು ಅಂತ ಹೇಳಿದೆ. ಅದಕ್ಕೆ ಬೇಕಾದ್ರೂ ಜ್ಯೂಸ್ ತೊಗೊಂಬರಕ್ಕೆ ಹೋಗಿದ್ದಾರೆ. ಗೈಸ್, ನಾನು ಬಟರ್ ಫ್ರೂಟ್ ಜ್ಯೂಸ್ ತೊಗೊಂಡಿದ್ದೀನಿ. ಬೆಂಗಳೂರು ವೆದರ್ ಯಾವಾಗ ಯಾವ ಥರ ಅಂತಲೇ ಹೇಳೋಕ್ಕಾಗಲ್ಲ. ನೆನ್ನೆಲ್ಲ ಫುಲ್ಲು ಮಳೆ, ಇವತ್ತೆಲ್ಲ ಬಿಸಿಲು. ಏನಾದ್ರು ಈ ಬಿಸಿಲಿಗೆ ತಣ್ಣು ಕುಡಿಯೋಣ ಅನಿಸ್ತಾ ಇತ್ತು. ಮತ್ತು ಊಟ ಗೈಸ್, ಏನು ಸಕ್ಕತ್ತಾಗಿತ್ತು ಗೊತ್ತಾ ಊಟ ಅಲ್ಲಿ. ಫಂಕ್ಷನ್ದು ವೆರೈಟಿ ಚೆನ್ನಾಗಿತ್ತು. ಹುಡುಗಿದೊಂದು ವೀಡಿಯೋ ಮಾಡ್ತಾನೆ ಇಲ್ವಾ? ಬೇರೆ ಹುಡುಗಿ ಅಂತ ಇರ್ತದೆ ಗೈಸ್. ಅದೆಲ್ಲ ನಾನು ಜಾಸ್ತಿ ವೀಡಿಯೋ ಮಾಡೋಕ್ಕಾಗಿಲ್ಲ. ಅವ್ರದ್ದು ಪ್ರೈವಸಿ ಮತ್ತು ಅವ್ರ ಫಂಕ್ಷನ್ ಅಲ್ವಾ. ನಾನು ಸುಮ್ಮನೆ ಎಲ್ಲ ವೀಡಿಯೋ ಮಾಡ್ಕೊಂಡ್ಬಂದು ಅವ್ರಿಗೆ ಅದು ಇಷ್ಟ ಆಗದೆ ಯಾಕೆ ಬೇಕಂತೇಳಿ ಸ್ವಲ್ಪ ಅಷ್ಟೇ ವೀಡಿಯೋ ಮಾಡ್ಕೊಂಡಿದ್ದು. ಜಾಸ್ತಿ ಎಲ್ಲ ವೀಡಿಯೋ ಮಾಡ್ಕೊಳಕ್ಕೆ ಹೋಗಿಲ್ಲ. ಏನೋ ನಮ್ಮ ಫಂಕ್ಷನಲ್ಲಿ ನಾನು ವೀಡಿಯೋ ಮಾಡಿದ್ರೆ ಯಾರು ನನ್ನ ಕೇಳಲ್ಲ. ಬಟ್ ಅವ್ರಿಗೆ ಇಷ್ಟ ಆಗುತ್ತೋ ಆಗಲ್ವೋ ಆ ಥರ ವೀಡಿಯೋ ಮಾಡ್ಕೊಬಂದು ನಾನಿಲ್ಲಿ ಹಾಕ್ಕೊಂಡು ಅವ್ರಿಗೆ ಇಷ್ಟ ಆಗುತ್ತೋ ಆಗಲ್ವೋ ಅಂತೇಳಿ ಸ್ವಲ್ಪ ಮಾಡಿದ್ದೀನಿ, ಹಾಕ್ತೀನಿ. ಏನಂತ್ಯಾ?
ಮಲ್ಕೊಂಬಿಟ್ಟವನೆ. ನಾನು ಬೆಳಗ್ಗೆ ನಿದ್ದೆ ಆಗಿಲ್ಲ ಸರಿಯಾಗಿ, ಮಲಗಿದ್ದಾನೆ. ಗಾಯ್ಸ್ ಫಂಕ್ಷನಿಂದ ಬಂದು ಫುಲ್ಲು ಟಯರ್ಡ್ ಆಗೋಗಿತ್ತು. ಸೊ 3 ಜನ ಮಲ್ಕೊಂಡ್ಬಿಟ್ಟಿದ್ವಿ. ಪಾಪನೂ ಅಷ್ಟೇ ಬೆಳಗ್ಗೆಯಿಂದ ಮಲ್ಗೇ ಇರಲಿಲ್ಲ. ಸೊ 3 ಜನ ಮಲ್ಕೊಂಡ್ಬಿಟ್ಟಿದ್ವಿ. ಇವಾಗ ಎದ್ದು ಪಾಪನ ಒಂದು ರೌಂಡ್ ಆಚೆಗೆ ಹೋಗೋಣ ಅಂತ ಆಚೆಗೆ ಕರ್ಕೊಂಡು ಬಂದೆ. ವಿವೇಕ್ ಅವರು ಮನೇಲಿದ್ದಾರೆ. ಅವ್ರದ್ದೇನೋ ಆಫೀಸ್ ವರ್ಕ್ ಏನೋ ಮಾಡ್ತಿದ್ರು. ಸೊ ನಾನೇ ಬಂದೆ ಹಾಗೆ ಹಾಲು ತೊಗೊಂಡು ಹೋಗೋಣ ಅಂತ. ಹಾಂ ಬನ್ನಿ, ಹಾಗೆ ಹಾಲು ತೊಗೊಂಡು ಬರೋಣ. ಗೈಸ್ ಮನೆಗೆ ಬಂದೆ. ಹಂಗೆ ಮೀಶೋದಲ್ಲಿ 3 ರಿಟರ್ನ್ ಬಂತು, ಅದನ್ನು ಹಂಗೆ ತಗೊಂಡು ಮನೆಗೆ ಬಂದೆ. ಚೆನ್ನಾಗಿತ್ತು ಫಂಕ್ಷನ್ನು. ಮತ್ತು ಎಲ್ಲ ಫ್ಯಾಮಿಲಿಯವ್ರನ್ನ ಮೀಟ್ ಮಾಡೋದು, ಅವ್ರ ಜೊತೆ ಮಾತಾಡೋದು ಎಲ್ಲ ಚೆನ್ನಾಗಾಯಿತು. ಅವಾಗವಾಗ ಈ ಥರ ಫಂಕ್ಷನ್ ಇರ್ತಾ ಇರಬೇಕು. ಅವಾಗವಾಗ ನಾವು ಎಲ್ಲನೂ ಮೀಟ್ ಮಾಡ್ಬೋದು, ಮಾತಾಡಿಸ್ಬೋದು. ಓಕೆ, ಇವತ್ತಿನ ವ್ಲಾಗ್ ಇದಾಗಿತ್ತು. ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀವಿ. ನೆಕ್ಸ್ಟು ವ್ಲಾಗು ಮೇ ಬಿ ಫಾದರ್ಸ್ ಡೇಗೆ ವಿವೇಕ್ ಅವರಿಗೆ ಒಂದು ಕೇಕ್ ಕಟ್ ಮಾಡೋಣ ಅಂತ ಅನ್ಕೊತಾ ಇದ್ದೀನಿ. ಸೊ ಆ ವ್ಲಾಗೊಂದಿಗೆ ಸಿಗ್ತೀನಿ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬಾಯ್ ಬಾಯ್ ಗಾಯ್ಸ್. ನಾನು ತುಂಬ ಮಿಸ್ ಮಾಡ್ಕೊಳ್ಳಿ. ನಾನು ಅಷ್ಟೇ ಗಾಯ್ಸ್, ನಿಮ್ಮನ್ನ ಮಿಸ್ ಮಾಡ್ಕೊತೀನಿ. ಬೇರೆ ವಿಡಿಯೋಂದಿಗೆ ಸಿಗ್ತೀನಿ. ಬಾಯ್ ಬಾಯ್.